ಒಂದೇ ಸತಿ ಮಾಡಿದ್ರೆ ಅದು ಹೆಂಗಾಯ್ತದೆ ಮೇಡಮ್? ಈಗ 5 ವರ್ಷ ಆಗ್ಬೇಕು ತಾನೆ. ಒಂದು ಟೈಮ್ ಓದೋಗ್ತದೆ, ಒಂದು ಟೈಮ್ ಎಲೆಕ್ಷನ್, ಒಂದು ಟೈಮ್ ಓದೋಗ್ತದೆ. ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ. ಅದು ಮಾಡೋಕ್ಕೆ ಆಗಲ್ಲ, ಬಿಡೋದಿಲ್ಲ ಜನನೇ, ಅವರೇ ಬಿಡೋದಿಲ್ಲ, ಅವರೇ ಮಿನಿಸ್ಟ್ರುಗಳೇ ಬಿಡೋದಿಲ್ಲ ಮಾತ್ರ ಮಾಡೋದಕ್ಕೆ. ಕೇಂದ್ರ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಮಾಡೋದಕ್ಕೆ ಸಾಕಷ್ಟು ವರ್ಷಗಳಿಂದ ಚಿಂತನೆಯನ್ನು ನಡೆಸ್ತಾ ಇತ್ತು. ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಹಾಗಾದರೆ ಇದರಿಂದ ಆಗುವಂತಹ ಲಾಭ ಆದರೂ ಏನು, ಹಾಗೆ ನಷ್ಟ ಆದರೂ ಏನು, ಬೆಂಗಳೂರಿಗರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಲಾಭ ಏನೂ ಆಗಲ್ಲ ಮೇಡಮ್, ನಷ್ಟನೂ ಏನೂ ಆಗಲ್ಲ. ಒಂದೇ ದೇಶ ಒಂದೇ ಭಾರತ ಅಂತ ಅಂದರೆ ಅದು ಎಲ್ಲ ಒಂದೇ ಕಡೆ ಚುನಾವಣೆ ಆದರೆ ದುಡ್ಡು ಉಳಿತದೆ, ಗೌರ್ಮೆಂಟ್ಗೆ ಇದು ಆಯ್ತದೆ, ನುಕ್ಸಾನ ಏನೂ ಆಗಲ್ಲ. ಒಂದೇ ಇದು ಆದರೆ ನ್ಯಾಯ ಇರ್ತದೆ, ಲಾಭವೂ ಇರ್ತದೆ. ನಮಗೆ ಜನಕ್ಕೂ ಒಂದು ಸ್ವಲ್ಪ ಮೋದಿ ಮೇಲೆ ಗ್ಯಾರಂಟಿ ಅಂತ ಒಂದು ನಂಬಿಕೆ ಅನ್ನೋದಿದೆ. ಅದರಿಂದ ಒಂದೇ ಭಾರತ ಇದಾಗಿದ್ರು ಚಂದ ಮೇಡಮ್. ಹಂಗಾಗಲ್ಲ ಮೇಡಮ್, ಹೆಂಗಾಯ್ತದೆ ಮೇಡಮ್? ಅದು ಹಂಗಾಗಲ್ಲ. ಈಗ ಮೊನ್ನೆ ತಾನೇ ಏನು ಚುನಾವಣೆ ಆಗಿದೆ, ಲೋಕಸಭೆ ಆಯಿತು, ವಿಧಾನಸಭೆ ಆಯಿತು, ತಿರ್ಗಿ 5 ವರ್ಷ ಬಿಟ್ಟು ತಾನೇ ಆಗೋದು. ಬಟ್ ಇವಾಗ ಒಂದೇ ಸರಿ ಮಾಡಬೇಕು ಅಂತಿದ್ದಾರಲ್ಲ, ಒಂದೇ ಸತಿ ಮಾಡಿದ್ರೆ ಅದು ಹೆಂಗಾಯ್ತದೆ ಮೇಡಮ್? ಈಗ 5 ವರ್ಷ ಆಗ್ಬೇಕು ತಾನೆ. 5 ವರ್ಷ ಸರಿ ಈಗ 5 ವರ್ಷ ಆಗಬೇಕು. ಈಗ ದೇಶದಲ್ಲಿ ಇವಾಗ ಬೇರೆ ಕಡೆ ಈಗ ಮಾಡಿದ್ರು ಅಂತ ಅಂದ್ಕೊಂಡ್ರೆ ಎಲ್ಲ ಕಡೆ ದೇಶದ ಫುಲ್ಲು ಎಲ್ಲ ರಾಜ್ಯಗಳಲ್ಲೂ ಒಂದೇ ಸರಿ ಮಾಡಬೇಕು. ಎಲ್ಲ ಪ್ರತಿಯೊಂದು ರಾಜ್ಯ, ಇಂಡಿಯಾದಲ್ಲಿ ಪ್ರತಿಯೊಂದು ರಾಜ್ಯ ಇರ್ತದೆ, ಎಲ್ಲ ಒಂದೇ ಸತಿ. ಅದಾದರೂ ಒಳ್ಳೇದು ಮೇಡಮ್. ಅದು ನನಗೇನು ಅದು ಒಂದು ಒಳ್ಳೇದು ಅಂತ ಕಾಣಿಸ್ತದಪ್ಪ. ಹಾಗಾದ್ರೆ ಮೋದಿ ಮಾಡ್ತಿರೋದು ಸರಿನಾ? ನನಗೇನು ಸರಿ ಅನ್ನಿಸ್ತದೆ, ನನಗೆ ಸರಿ ಅನಿಸ್ತದೆ ಮೇಡಮ್. ನಷ್ಟ ಏನಿಲ್ಲ, ಅದರಿಂದ ಲಾಭನೇ. ಯಾಕಂದರೆ 6 ತಿಂಗಳಿಗೆ ಒಂದ್ಸತಿ, 2 ವರ್ಷಕ್ಕೆ ಒಂದ್ಸತಿ, 3 ವರ್ಷಕ್ಕೆ ಒಂದ್ಸತಿ ಒಂದೊಂದು ಸ್ಟೇಟ್ ನಡೆಸ್ಕೊಂಡು ಗೌರ್ಮೆಂಟ್ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಜನಗಳಿಗೂ ಟ್ರಬಲ್ ಅದು ಇಲ್ವಾ? ಒಂದೇ ಸತಿ ಎಲ್ಲ ಎಲೆಕ್ಷನ್ ನಡೆಸ್ಬಿಟ್ರೆ ಒಂದು ಟೈಮ್ ಓದೋಗ್ತದೆ, ಒಂದು ಟೈಮ್ ಎಲೆಕ್ಷನ್, ಒಂದು ಟೈಮ್ ಓದೋಗ್ತದೆ. ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ. ಈಗ ಪಬ್ಲಿಕ್ ಟೈಮ್ ವೇಸ್ಟ್ ಅಲ್ವಾ, ಇಲ್ವಾ? ದುಡ್ಡು ವೇಸ್ಟು. ಅದರಿಂದ ಅದು ಒಂದು ರೀತಿಯಲ್ಲಿ ಒಂದು ರೀತಿಲ್ಲ 100% ಒಳ್ಳೆಯದೇ. ಅದು ಆ ಥರ ಮಾಡಬೇಕು. ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ನನ್ನ ಐಡಿಯಾ ಪ್ರಕಾರ ಸ್ವಲ್ಪ ಅದು ಅವರು ಎಕ್ಸ್ಟೆಂಡ್ ಮಾಡ್ಬೋದು. ಇಲ್ಲ ಒಂದು 3 ತಿಂಗಳು 6 ತಿಂಗಳಿದ್ರೆ ಅದು ಡಿಸಾಲ್ವ್ ಮಾಡ್ಬೋದು. ಅಲ್ಲ, ಹಾಗಾದ್ರೆ ಮೋದಿ ಮಾಡೋದೆಲ್ಲ ಸರಿ ಅಂತೀರಾ? ಸರಿನೇ. ಮೋದಿ ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ ಈ ಸದ್ಯಕ್ಕೆ. ಎಲ್ಲ ತಿನ್ಬಿಡೋರು, ಸುತ್ತಮುತ್ತ ಇರೋರೆಲ್ಲ ತಿನ್ಬಿಡೋರು, ಎಲ್ಲರೂ ನಮ್ಮ ಕಂಟ್ರಿನ ತಿನ್ಬಿಡೋರು. ಇದೆಲ್ಲ ಹೇಳ್ತಾ ಇರಲ್ಲ ಬೇರೆ ಪಾರ್ಟಿಗಳೆಲ್ಲ, ಇದೆಲ್ಲ ಸುಮ್ಮನೆ ಬಾಯಲ್ಲೇ ಏನು ಬೇಕಾದ್ರೆ ಮಾತಾಡ್ಬೋದು. ಬಟ್ ಮೋದಿ ಈಸ್ ಒನ್ ಆಫ್ ದ ನಂಬರ್ 1 ಸ್ಟ್ರಾಂಗ್ ಮ್ಯಾನ್. ನಮ್ಮ ಇಂಡಿಯಾಗೆ ಬೇಕು ಅಂಥವ್ರು ಬೇಕು. ಸರ್, ಇದು ಒಂದು ದೇಶ ಒಂದು ಚುನಾವಣೆಯಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗಲ್ವಾ? ನಷ್ಟ ಆಗಲ್ಲ, ಏನು ನಷ್ಟ ಆಗಲ್ಲ, ಏನಿಲ್ಲ, ಏನು ನಷ್ಟ ಆಗಲ್ಲ. ಒಳ್ಳೆಯದೇ ಅದು, ಒಳ್ಳೆಯದೇನೆ, 100% ಒಳ್ಳೆಯದೇನೆ ಅದು. ಯಾವ ರೀತಿಯಾಗಿ ಅಂದರೆ ಈಗ 2 ಚುನಾವಣೆ ಮಾಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ದೇಶಕ್ಕೆ ಲಾಸ್ ಆಗುತ್ತೆ. ಅದೇ ದುಡ್ಡನ್ನು ದೇಶಕ್ಕೆ ಕೆಲಸಕ್ಕೆ ಯೂಸ್ ಮಾಡ್ಬೋದು. ಆದ್ದರಿಂದ ಒಂದು ಚುನಾವಣೆ ಮಾಡಿರೋದು ಕರೆಕ್ಟ್. ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಷ್ಟೇ, ಏನು ಕೆಲಸ ನಡೀತಾ ಇಲ್ವೇ? ಬರೀ ಅಲ್ಲೊಂದು ಏನೋ ಅದಾಯಿತು ಇದಾಯಿತು ಅಂತ ದಿನ ಅದೇ ಬರ್ತಾಯಿತ್ತು ಟಿ ವಿಗಳಲ್ಲಿ, ಏನು ಕೆಲಸ ನಡೀತಾ ಇಲ್ಲ. ಮೋದಿ ಅಂದರೆ ದೇಶಕ್ಕಾಗಿ ಹುಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಈಗ ತುಂಬ ಜಮ್ಮು ಕಾಶ್ಮೀರ ಆಗಲಿ ಮತ್ತು ಇನ್ನೊಂದಾಗಲಿ ತುಂಬ ಕೆಲಸ ಮಾಡಿದ್ದಾರೆ. ಮಾಡಿರೋದು ಕರೆಕ್ಟು. ಯಾಕೆಂದರೆ ತುಂಬ ವರ್ಷದಿಂದ ಇತ್ತು ಇದು ಮಾಡಬೇಕು ಅಂತ. ಬಟ್ ಕಾಂಗ್ರೆಸ್ಸು ಇನ್ನು ಯಾರ್ಯಾರು ಅಪೋಸ್ ಮಾಡಿದ್ರು, ಈಗ ಇಲ್ಲ, ಆಗಿದೆ ಬಿಡಿ, ಆಗಿದೆ, ಪಾಸ್ ಆಗಿದೆಯಲ್ಲ ಈಗ. ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು, ಕೋಆಪರೇಟ್ ಯಾಕೆಂದರೆ ಈಗ ಒಂದೇ ಆದರೆ ಎಲ್ಲರಿಗೂ ಒಳ್ಳೇದಾಗುತ್ತಲ್ಲ. ಮಾಡಿರೋದ್ರಿಂದ ಒಳ್ಳೇದು. ಈಗ 2 ವರ್ಷ ನನಗೆ ಜನಗಳು ನಾನು ಚುನಾವಣೆ ಮಾಡಿ ಸೆಲೆಕ್ಟ್ ಮಾಡಿದೆ, 2 ವರ್ಷ ಟೈಮ್ ಇದೆ, ಹಂಗೆ ಮಾತಾಡಬಾರ್ದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಪ್ಕೋಬೇಕು. ಡಿಸಾಲ್ವ್ ಮಾಡೋಕ್ಕೆ ಗೌರ್ಮೆಂಟ್ನ ಡಿಸಾಲ್ವ್ ಮಾಡಿ ಒಂದೇ ಸೇಮ್ ಎಲ್ಲರಿಗೂ ಎಲೆಕ್ಷನ್ ಇಡಬೇಕು. ಒಂದು 2 ವರ್ಷ ಇದ್ದರೆ ಅವ್ರಿಗೆ ಬೇಕಾದ್ರೆ 1 ವರ್ಷ ಅಡ್ಜಸ್ಟ್ ಮಾಡ್ಬೋದು, ಇವ್ರು ಹಿಂದಕ್ಕೆ ತಲುಪೋದು. 3 ತಿಂಗಳು 4 ತಿಂಗಳು 6 ತಿಂಗಳು ಇರೋರ್ನಲ್ಲಿ ಡಿಸಾಲ್ವ್ ಮಾಡಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಒಂದು ಟೈಮ್ ಮಾಡೋಕ್ಕಾಗಲ್ಲ. ಅದು ಕೋಆಪ್ರೇಟ್ ಮಾಡಬೇಕು. ಒಂದು ದೇಶ ಒಂದು ಚುನಾವಣೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಂದೇ ದೇಶಕ್ಕೆ ಖರ್ಚು ಕಡಿಮೆ ಬೀಳುತ್ತೆ. ಅದೇ ಈ ಚುನಾವಣೆ ಮಾಡೋವಾಗ ಸ್ವಲ್ಪ 1 ವರ್ಷ ಈ ಕಡೆ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಒಂದೇ ಸರಿ ಮಾಡೋದ್ರಿಂದ ಈಗ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಲ ಎಲೆಕ್ಷನ್ ಇಟ್ಕೊಂಡಿದ್ದಾರೆ ಅಂತ. ಮೋದಿ ಅವರು ಮಾಡ್ತಾ ಇರೋದು ಸರಿ, ಬಟ್ ಆಗ್ತಾ ಇರೋದು ಕೆಲವು ಒಂದು 70 ಭಾಗ ಒಳ್ಳೇದಾಗ್ತಾ ಇರುತ್ತೆ, ಇನ್ನು 30 ಭಾಗ ಇನ್ನೂ ಡೆವಲಪ್ ಆಗಬೇಕಾಗತ್ತೆ. ಎಲ್ಲ ಥರದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆಂದರೆ ಅವ್ರೇನು ಒಂದು ಒಳ್ಳೇದಕ್ಕೆ ಮಾಡ್ತಾಯಿದ್ದಾರೆ. ಇದು ಇವಾಗ ಎಲ್ಲರೂ ಮಿಸ್ಗೈಡ್ ಮಾಡಿಕೊಂಡು ಅವ್ರನ್ನ
ಅವರೇನೋ ಒಳ್ಳೆಯವರೇ, ಅವ್ರ ಜೊತೆ ಸಬಾರ್ಡಿನೇಟ್ ಆಫೀಸರ್ ಸರಿ ಇಲ್ಲ, ಅವ್ರ ಆಫೀಸರ್ಸ್ ಅಲ್ಲದೆ ಅವ್ರ ಮಿನಿಸ್ಟ್ರುಗಳು ಸರಿ ಇಲ್ಲ. ಇಲ್ಲ ನಷ್ಟ ಇವಾಗ ಎಲ್ಲ ಮಾಡ್ತಾ ಇರೋದು ನಷ್ಟ ಆಗ್ತಾಯಿದೆ. ಅದು ಮಾಡಿದ್ರೆ ಒಂದು ಏನಾಗುತ್ತೆ ಅಂದರೆ ಒಬ್ಬರನ್ನೇ ಇದು ಮಾಡೋಕ್ಕಾಗೋದಿಲ್ಲ ಮೇಡಮ್. ಯಾಕೆಂದರೆ ಆಪೋಸಿಟ್ ಇಲ್ಲ ಅಂತ ಏನು ಆಗೋದೇ ಇಲ್ಲ. ಒಬ್ಬರನ್ನೇ ಏನು ಮಾಡ್ತಾರೆ, ಒಬ್ಬರನ್ನೇ ಏನು ಮಾಡೋಕ್ಕಾಗೋದಿಲ್ಲ. ಅದೇ ಆಪೋಸಿಟ್ ಇಲ್ಲೇ ಇರಲೇಬೇಕು ಎಲ್ಲ ಕಡೆ ಒಂದೇ ಸರಿ ಚುನಾವಣೆ ಅಂತ ಅಂದರೆ ಯಾವ ರೀತಿ ಆಗುತ್ತೆ ಮೇಡಮ್. ಅದು ಏನಾಗುತ್ತೆ ಅಂದರೆ ಅದು ಒಂದು ರೀತಿಯಲ್ಲಿ ತಪ್ಪೇ ಆಗೋದು. ಯಾಕೆಂದರೆ ಎಲ್ಲ ಒಬ್ಬರದೇ ರೇಟ್ಸ್ ಇರುತ್ತೆ. ಒಬ್ಬರದೇ ರೇಟ್ಸ್ ಇರ್ತಿದ್ರೆ ಏನು ಮಾಡೋಕ್ಕೆ ಆಗಲ್ವಲ್ಲ. ಅವರೊಬ್ಬರೇ ಮಾಡ್ತಾರೆ, ಅವರೊಬ್ಬರೇ ರಾಜ್ಯ ಆಡಬೇಕಾ? ಇಲ್ಲ, ಆ ಥರ ಆಗೋದಿಲ್ಲ ಬಿಡಿ ಇದರಲ್ಲಿ. ಯಾಕೆಂದರೆ ಆ ಥರ ಇದು ಏನಂದರೆ ಅವ್ರದ್ದು ಒಂದು ಪಾರ್ಟಿ ಇವ್ರದ್ದು ಒಂದು ಪಾರ್ಟಿ ಇರೋದ್ರಿಂದ ಅದು ಮಾಡೋಕ್ಕೆ ಆಗಲ್ಲ, ಬಿಡೋದಿಲ್ಲ ಜನನೇ. ಅವರೇ ಬಿಡೋದಿಲ್ಲ, ಅವರೇ ಮಿನಿಸ್ಟ್ರುಗಳೇ ಬಿಡೋದಿಲ್ಲ ಮಾತ್ರ ಮಾಡೋದಕ್ಕೆ. ಖಂಡಿತವಾಗಿ ಮೋದಿಯವರು ಏನು ಡಿಸಿಷನ್ ತೊಗೊಂಡಿದ್ದಾರೆ, ದೇಶಕ್ಕೆ ಇದೊಂದು ದೊಡ್ಡ ಸಂತೋಷದ ವಿಷಯ. ಇದು ಅದರಿಂದ ಸಾಕಷ್ಟು ಬೆಳವಣಿಗೆ ಇದೆ, ಉಳಿತಾಯ ಇದೆ, ಆರ್ಥಿಕ ಯೋಜನೆಯಲ್ಲೂ ಕೂಡ ಅದರಿಂದ ಸಾಕಷ್ಟು ಹೆಲ್ಪ್ ಇದೆ. ಒಳ್ಳೆ ಡಿಸಿಷನ್ನು. ಏನು ತೊಂದರೆ ಆಗುತ್ತೆ? ಈಗ ತಾನೇ ಸರ್ಕಾರ ಬಂದಿದೆ. ವಿಪಕ್ಷ ಮೇಯ್ನ್ ಅಲ್ಲ ಇಲ್ಲಿ, ದೇಶದ ಜನತೆ ಮುಖ್ಯ. ಆರ್ಥಿಕವಾಗಿ ನಮಗೆ ಬೇಕಾದಷ್ಟು ಸಾಕಷ್ಟು ಉಳಿತದೆ, ಸಮಯ ಉಳಿತದೆ, ಹಣಕಾಸಿನ ವ್ಯವಸ್ಥೆ ಉಳಿತದೆ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಅಂದರೆ ವಿಪಕ್ಷಗಳು ತಗೊಂಡು ನಾವೇನು ಮಾಡೋಣ? ವಿಪಕ್ಷಕ್ಕೆ ಇನ್ನೊಂದು ದಿವಸ ಮೋದಿನೂ ಕೂರ್ಬೋದು, ಇವರು ಕೂರ್ಬೋದು. ಯಾರು ಕೂತರು ಮಾಡೋದು ಒಂದು ದೇಶ, ಒಂದು ಚುನಾವಣೆ ಅಂದರೆ ಸಂತೋಷದ ವಿಷಯ ಅಲ್ವಾ? ಅದು ತಗೊಳ್ಳಿ, ಒಳ್ಳೆ ಡಿಸಿಷನ್ ಅಲ್ಲ. ನಷ್ಟ ಅಂತ ಏನೂ ಆಗಲ್ಲ. ಯಾವ ರೀತಿಲಿ ನಷ್ಟ ಆಗುತ್ತೆ? ಉಳಿತಾಯ ಆಗುತ್ತಲ್ಲ, ನಷ್ಟ ಹೆಂಗಾಗುತ್ತೆ? ಹೌದು. ಈಗ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಾರಿ ಚುನಾವಣೆ ನಡೆಸೋದಕ್ಕೂ, ದೇಶದಲ್ಲಿ ಒಂದೇ ಚುನಾವಣೆ ನಡೆಸೋದಕ್ಕೂ ಸಾವಿರಾರು ಕೋಟಿಗಳು ಉಳಿಯುತ್ತಲ್ಲ, ರಜೆಗಳು ಉಳಿಯುತ್ತೆ, ಕೋಟ್ಯಾಂತರ ರೂಪಾಯಿ ಹಣಕಾಸು ಉಳಿಯುತ್ತೆ, ದೇಶದ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ನಿಮಗೆ? ಓಕೆ, ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಇದು. ಯಾಕೆಂದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತಿರೋಂಥ ದೇಶ. ಆದರೆ ಇಲ್ಲಿ ನಾನಾ ಧರ್ಮ ಇದೆ, ನಾನಾ ಜಾತಿ ಇದೆ. ಎಲ್ಲ ಧರ್ಮ ಜಾತಿಯೊಳಗೆ ಜನ ಡಿವೈಡ್ ಆಗಿಬಿಟ್ಟಿದ್ದಾರೆ. ಅದು ಕಡಿಮೆ ಆಗೋ ಬದಲಾಗಿ ಹೆಚ್ಚಾಗ್ತಾ ಇದೆ. ಇದರಿಂದ ಈ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯವಾಗಿ ಚುನಾವಣೆದು ಭಾಳ ಸುಧಾರಣೆ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆದು ತೀರಾ ಅತ್ಯಗತ್ಯ. ಯಾಕೆಂದರೆ ಇದರಲ್ಲಿ ಸಾಕಷ್ಟು ದುಡ್ಡು ಉಳಿತಾಯ ಆಗುತ್ತೆ. ಮತ್ತು ಬೇರೆ ಬೇರೆ ಚುನಾವಣೆದು ಬೇರೆ ಬೇರೆ ಗಲಾಟೆಗಳಾಗ್ತವೆ, ಧರ್ಮ ಜಾತಿ ಮತ್ತು ಬೇರೆ ಬೇರೆ ಗಲಾಟೆ ಆಗ್ತವೆ. ಇವನ್ನೆಲ್ಲ ಮತ್ತು ದುಂದು ವೆಚ್ಚ ಆಗ್ತಾಯಿದೆ. ಇದನ್ನೆಲ್ಲನೂ ಕಂಟ್ರೋಲ್ ತರಬೇಕು ಅಂದರೆ ಒಂದು ದೇಶ ಒಂದು ಜನ ಆದರೆ ಒಂದೇ ಜನ ಮಾಡಿ ಒಂದೇ ಆಯ್ಕೆ ಎಲ್ಲ ಎಂಟೈರ್ ದೇಶಕ್ಕೆ ಒಂದು ಪಾರ್ಟಿನ ಆಯ್ಕೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದು ಬಿಟ್ಬಿಟ್ಟು ಬೇರೆ ಕೇಂದ್ರಕ್ಕೊಂದು ಚುನಾವಣೆ ಅಥವಾ ಲೋಕಸಭೆಗೆ ಒಂದು ಚುನಾವಣೆ ಅಥವಾ ಬೇರೆ ಬೇರೆ ಆದಾಗ ಬರೀ ಖರ್ಚು ಮತ್ತು ಟೈಮ್ ವೇಸ್ಟು, ಆಡಳಿತ ಯಂತ್ರ ಕುಸಿದು ಬೀಳ್ತದೆ, ನಾನಾ ರೀತಿ ಗಲಾಟೆಗಳಾಗ್ತದೆ. ಎಲೆಕ್ಷನ್ ಎಷ್ಟು ಗಲಾಟೆ ಆಗ್ತದೆ, ಎಷ್ಟು ಜನ ಸಾವು ನೋವೆಲ್ಲ ಆಗ್ತವೆ. ಇವೆಲ್ಲ ತಪ್ಪಿಸ್ಬೇಕು ಅಂದರೆ ಒಂದು ದೇಶ ಒಂದು ಚುನಾವಣೆ ತೀರಾ ಬೇಕೇ ಬೇಕು, ಅದು ಆಗಲೇಬೇಕು. ಆ ನಿಟ್ಟಿನಲ್ಲಿ ಮೋದಿಯವರಿಗೆ ಇದನ್ನು ಸಪೋರ್ಟ್ ಮಾಡಬೇಕು ಅಂತ ನನ್ನ ಭಾವನೆ. ವಿಪಕ್ಷಕ್ಕೆ ಸಾಲ, ಯಾಕಂದರೆ ದೇಶದ ಮುಂದೆ ಯಾವ ಪಕ್ಷಗಳ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಒಂದು ದೇಶ ಅಂದಮೇಲೆ ನಾವೆಲ್ಲ ಒಂದೇ ಆಗ್ತೀವಿ. ಹಾಗಾಗಿ ಅವ್ರು ಫೈಟ್ ಮಾಡ್ಬೋದಲ್ವ. ವಿಪಕ್ಷಕ್ಕೆ ಏನು ತೊಂದರೆ ಆಗ್ತದೆ? ಯಾವ ರೀತಿ ತೊಂದರೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾವ ರೀತಿ ತೊಂದರೆ ಆಗುತ್ತೆ? ಈಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಸಮಯದಲ್ಲಿ ಬಂದಿರ್ತವೆ. ಅದನ್ನೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಟೈಮಲ್ಲಿ ಏನು ಲೋಕಸಭೆ ಅಂತಲ್ಲ, ಆ ಟೈಮಿಗೆ ನಾವು ಸ್ವಲ್ಪ ಮೊದಲೇ ಅನೌನ್ಸ್ ಮಾಡಬೇಕು. ಇಂಥ ಡೇಟಿಂದ ನಾವು ಈಗ ಒಂದು ದೇಶ ಒಂದು ಚುನಾವಣೆ ಮಾಡಬೇಕಂದ್ರೆ ನೀವು ಅದನ್ನ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಅದನ್ನ ಕಡಿಮೆ ಮಾಡಿ ಅಂತೇಳಿ ಇದು ಮಾಡ್ಕೋಬೇಕು. ಅವಾಗ ತಯಾರಿ ಮೆಂಟಲಿ ಅವ್ರು ಪ್ರಿಪೇರ್ ಆಗ್ತಾರೆ. ಅವಾಗ ಕಂಟ್ರೋಲ್ ತರ್ಬೋದು. ಕೆಲವರು ಲಾಸ್ ಆಗುತ್ತೆ ನಿಜಾನೇ, ಆದರೆ ಏನು ಮಾಡೋಕ್ಕಾಗಲ್ಲ. ಪಾಪ್ಯುಲಾರಿಟಿ ಇದ್ರೆ ಗೆದ್ದೇ ಗೆಲ್ತಾರೆ. ಪಾಪ್ಯುಲಾರಿಟಿ ಇದ್ದರೆ ಒಳ್ಳೆ ಕೆಲಸ ಮಾಡಿದರೆ ಪಾಪ್ಯುಲಾರಿಟಿ ಇದ್ದರೆ ಗೆದ್ದೇ ಗೆಲ್ತಾರೆ. ಹಾಗಾಗಿ ವಿಪಕ್ಷಗಳಿಗೇನು ಸಮಸ್ಯೆ ಆಗಲ್ಲ. ಅದು ಅವ್ರ ಭಾವನೆ ಅಷ್ಟೇ. ಮೋದಿ ಮಾಡೋದೆಲ್ಲ ಸರಿ ಅಂತ ಹೇಳಲ್ಲ. ಯಾರು ಅದು ಯಾವಾಗಲೂ ವ್ಯಕ್ತಿ ಪೂಜೆ ಸಲ್ಲಿ ಅಲ್ಲ, ಯಾವ ವ್ಯಕ್ತಿನೂ ದೇವ್ರಾಗಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಲೋಪದೋಷ ಇದ್ದೇ ಇರ್ತದೆ. ಮೋದಿ ಆಗಿರಲಿ, ಯಾರೇ ಆಗಿರಲಿ. ನಾವು ಯಾಕಂದ್ರೆ ನನಗೆ 62 ವರ್ಷ, ನಾನು ಸುಮಾರು ಪ್ರೈಮ್ ಮಿನಿಸ್ಟರ್ಗಳನ್ನ ನೋಡಿದ್ದೀನಿ. ಎಲ್ಲರೂ ತಪ್ಪುಗಳು ಮಾಡ್ತಿಲ್ಲ ಮೇಡಮ್. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಮೋದಿ ಬಂದಮೇಲೆ ಎಲ್ಲವೂ ಮೋದಿ ಅಂತ ತಪ್ಪದು. ಅದು ಮೋದಿ ಕೂಡ ಬೇಕಾದಷ್ಟು ತಪ್ಪು ಮಾಡಿದ್ದಾರೆ. ಮೋದಿ ಕೆಲವು ಒಳ್ಳೆ ಕೆಲಸ ಮಾಡಿದ್ರೆ ಅದು ನಾವು ಒಪ್ತೀನಿ. ಆದರೆ ಮೋದಿ ಮಾಡಿದ್ದೆಲ್ಲ ಸರಿ ಅನ್ನೋದು ಬಹಳ ತಪ್ಪದು. ಅದು ವ್ಯಕ್ತಿ ಪೂಜೆ ಆಗುತ್ತೆ, ಸರಿ ಇಲ್ಲ. ಅದು ಒಂಥರ ಅದು ಅಭಿಮಾನ ಇರಬೇಕು, ಅಭಿಮಾನ ಇರಬಾರ್ದು. ಅಭಿಮಾನ ಇರಬೇಕು, ಅದು ಭಾಷೆಯದೇ ಆಗಿರಲಿ, ಯಾವುದೇ ಆಗಲಿ, ಅಭಿಮಾನ ಇರ್ಬೋದು, ಅಭಿಮಾನ ಇರಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ದೇಶ ಒಂದು ಚುನಾವಣೆಯಿಂದ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಹಾಗೆ ಇದರಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗಲ್ಲ ಅಂತ ಬೆಂಗಳೂರಿಗರು ಹೇಳ್ತಾ ಇದ್ದಾರೆ. ಹಾಗೆ ಮೋದಿ ಮಾಡೋದೆಲ್ಲ ಸರಿ ಅಂತ ಕೂಡ ಈಗ ಬೆಂಗಳೂರಿಗರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.